ಎಲ್ಲರಿಗೂ ನಮಸ್ಕಾರ. ಗದ್ರೇಸ್ ಗೃಹಪಾಕ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ತೊಂಡೆಕಾಯಿ ಮತ್ತು ಬೂದುಗುಂಬಳಕಾಯಿ ಯೂಸ್ ಮಾಡಿಕೊಂಡು ಒಂದು ಹುಳಿ ಮಾಡತ್ತೀನಿ. ಈ ರೆಸಿಪಿ ನಾನು ಕಲ್ತಿದ್ದೆ ಭಟ್ ಚಾನಲ್ ಅಂಥೇಳಿ. ನೀವು ಭಾಳ ಜನ ಕೇಳಿರ್ಬೋದು. ನಾನು ಭಾಳ ಟೈಮಿಂದ ಅವ್ರದ್ದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗೀನಿ ಮತ್ತು ಅವ್ರ ವೀಡಿಯೋಸನ್ನು ನೋಡ್ತೀನಿ. ಭಾಳ ಇಷ್ಟ ಆಗ್ತೈತಿ ಅವ್ರ ವೀಡಿಯೋಸ್ ಎಲ್ಲ. ಹಂಗೆ ನಾನು ಭಾಳ ರೆಸಿಪಿ ಅವ್ರದ್ದೆಲ್ಲ ಟ್ರೈ ಮಾಡೀನಿ. ಬಟ್ ಇದೇನು ಸಾರಿನ ರೆಸಿಪಿ ಐತಲ್ಲ ಅದು ನನಗೆ ಭಾಳ ಇಷ್ಟ ಆಗ್ತೈತಿ. ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ನಾವು ಅವ್ರದ್ದು ಚಾನಲ್ ನೋಡ್ಕೊಂಡು ಇದನ್ನು ರೆಸಿಪಿ ಮಾಡೀನಿ ನೋಡೋಣಂತ. ಆಮೇಲೆ ಇದ್ರೊಳಗೆ ನಾನು ಯೂಸ್ ಮಾಡಿದ್ದ ಮಿಡಿಗೆ ಉಪ್ಪಿನಕಾಯಿ ಯೂಸ್ ಮಾಡೀನಿ. ಇದನ್ನು ನಾನು ಅವ್ರದ್ದು ವೆಬ್ಸೈಟಿಂದನೇ ನಾನು ಆರ್ಡ್ರ್ ಮಾಡಿದ್ದೆ. ಅವ್ರ ವೆಬ್ಸೈಟ್ ಒಳಗೆ ನೀವು ಹೋದ್ರೆ ಚಿಪ್ಸ್ ಆಗಿರಲಿ, ಹಿಂಗೆ ಉಪ್ಪಿನಕಾಯಿ ಆಗಿರಲಿ ವೆರೈಟಿ ಸಿಗ್ತಾವೆ. ನಾನು ಇದು ಫಸ್ಟ್ ಟೈಮ್ ಆರ್ಡ್ರ್ ಮಾಡೀನಿ. ಒಂದು ತಿಂಗಳ ಮೇಲೆ ಆಯ್ತದ. ಭಾಳ ರುಚಿ ಐತಿ. ಬೇಕಂದ್ರೆ ನೀವು ಹೋಗಿ ಅವ್ರದ್ದು ವೆಬ್ಸೈಟ್ ಒಳಗೆ ಇದನ್ನು ಖರೀದಿ ಮಾಡ್ಕೋಬೋದು. ಈ ರೆಸಿಪಿ ಒಳಗೆ ಅವ್ರು ಆ್ಯಕ್ಚುಲಿ ಯೂಸ್ ಮಾಡಿದ್ದ ಇದು ತೊಂಡೆಕಾಯಿ ಅಷ್ಟೇ ಯೂಸ್ ಮಾಡಿದ್ರೆ, ಆದ್ರೆ ನಾನು ಎಕ್ಸ್ಟ್ರಾ ಇಲ್ಲಿ ಬೂದುಗುಂಬಳಕಾಯಿ ಇರ್ತದಲ್ಲ ಅದನ್ನು ಯೂಸ್ ಮಾಡಿದ್ದೀನಿ. ಇಲ್ಲಾಂದ್ರೂ ನೀವು ಬಿಡ್ಬೋದು. ಫಸ್ಟಿಗೆ ನಾನೇನು ಮಾಡೇನಂದ್ರೆ ಒಂದಿಷ್ಟು ಇಂಥವು ತೊಂಡೆಕಾಯಿ ತೊಗೊಂಡು ಅದನ್ನು ಜಜ್ಕೊಂಡೀನಿ. ಜಜ್ಜೋದ್ರಿಂದ ಏನಾಗ್ತೈತಿ, ಫ್ಲೇವರ್ಸ್ ಎಲ್ಲ ಒಳಗಿನ ತನಕ ಹೋಗ್ತಾವ, ಭಾಳ ರುಚಿ ಆಗ್ತೈತಿ. ಈ ಟೈಪ್ ಎಲ್ಲನೂ ಭಾಳ ಜಜ್ಜಾಕೆ ಹೋಗ್ಬಿಡ್ರಿ. ಸ್ವಲ್ಪ ಹಿಂಗೆ ಒಂದು ಸ್ವಲ್ಪ ಓಪನ್ ಆದರೆ ಸಾಕದು. ಆಮೇಲೆ ನಾನು ಏನು ಮಾಡೀನಿ, ನೀರು ಇಟ್ಕೊಂಡೀನಿ. ಅದರೊಳಗೆ ಇದನ್ನು ಜಜ್ಜಿದ್ನಲ್ಲ ತೊಂಡೆಕಾಯಿನ ಅದನ್ನು ಹಾಕತ್ತೀನಿ. ಅದಾದಮೇಲೆ ಇನ್ನೊಂದು ನಾನು ಎಲ್ಲ ಸಿಪ್ಪಿ ಸುಲಿದು ಇಟ್ಕೊಂಡಿರುವಂಥದ್ದು ಬೂದುಗುಂಬಳಕಾಯಿ ಹಾಕತ್ತೀನಿ. ಒಂದೊಂದು ಕಡೆ ಒಂದೊಂದು ಥರ ಈ ಟೈಪ್ ತೊಂಡೆಕಾಯಿ ಸಿಗ್ತಾವೆ. ಆ ಟೈಪ್ ನೀವು ತೊಗೊಂಡು ಯೂಸ್ ಮಾಡ್ಬೋದು. ನೋಡಿರಿ, ಈ ಥರ ಪೂರ್ತಿ ಕುದ್ದ ಮೇಲೆ ಈ ಟೈಪ್ ಕಲರು ಚೇಂಜ್ ಆಗ್ತೈತಿ. ನಾನು ಇಲ್ಲಿ ಪಾತ್ರೆ ಚೇಂಜ್ ಮಾಡ್ಕೊಂಡೀನಿ, ಒಗ್ಗರಣೆ ಹಾಕೋಕ್ಕೆ ಭಾಳ ಈಸಿ ಆಗ್ತೈತಿ ಅಂತ. ಫಸ್ಟಿಗೆ ಒಂದು ಮಸಾಲೆ ಮಾಡ್ಕೊಳತ್ತೀನಿ. ಒಣಮೆಣಸಿನ್ಕಾಯಿ, ಕೊಬ್ಬರಿ, ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಅರಿಶಿನ ಪುಡಿ ಮತ್ತು ಉಪ್ಪು. ಇಷ್ಟು ಸಿಂಪಲ್ ರೆಸಿಪಿ ಇರ್ತೈತಿ. ಏನೂ ಜಾಸ್ತಿ ಟೈಮಿಗೆ ಹಿಡಿಯೋಂಗಿಲ್ಲ, ಬಟ್ ರುಚಿ ಮಾತ್ರ ಭಾಳ ಚಲೋ ಆಗ್ತೈತಿ. ಇದಕ್ಕೆ ಒಂಚೂರು ನಾನು ಅರಿಶಿನ ಪುಡಿ ಹಾಕೀನಿ. ಆಮೇಲೆ ಉಪ್ಪು ಹಾಕಿ ಇದನ್ನು ಪೂರ್ತಿ ನುಣ್ಣಗೆ ಮಿಕ್ಸಿ ಮಾಡಬೇಕು. ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನೋಡಿದ್ರೆ ನಿಮಗೆ ರೆಸಿಪಿನೂ ಸಿಗ್ತೈತಿ. ಯೂಟ್ಯೂಬ್ ಅವ್ರದ್ದು ಭಟ್ ಚಾನಲ್ ಯೂಟ್ಯೂಬ್ ಇರ್ತೈತಲ್ಲ ಅದೂ ಸಿಗ್ತೈತಿ, ಚೆಕ್ ಮಾಡ್ಕೊರಿ ನೀವು. ಈ ಟೈಪ್ ಈ ಥರ ಪೂರ್ತಿ ನುಣ್ಣಗೆ ರುಬ್ಬಿ ಮಿಕ್ಸಿ ಮಾಡ್ಕೊರಿ. ಮತ್ತು ನಾನು ಯಾವ ಪಾತ್ರೆ ಒಳಗೆ ಅದನ್ನು ಬೇಯಿಸಿದ್ನಲ್ಲ ಅದರೊಳಗೆ ಇದನ್ನು ಮಸಾಲೆ ಹಾಕತ್ತೀನಿ. ಮೇಲೆ ನಾನು ಸಪ್ರೇಟಾಗಿ ಒಗ್ಗರಣೆ ಹಾಕ್ತೀನಿ. ಅದಕ್ಕೆ ಈ ಟೈಪ್ ಇದ್ರೊಳಗೆ ಹಾಕೋರಿ ನೀವು. ಹಾಕಿ ಇದನ್ನು ಚಲೋ ತಂಗೆ ಕುದಿಸ್ರಿ. ಆಮೇಲೆ ಇದಕ್ಕೆ ಒಂಚೂರು ಬೆಲ್ಲ ಹಾಕ್ರಿ. ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಹಾಕಿ ಒಂದು 2ರಿಂದ 5 ನಿಮಿಷ ಕುದಿಸಿದ ಸಾಕು. ಯಾಕಂದ್ರೆ ಆಲ್ರೆಡಿ ಏನು ಬೂದುಗುಂಬಳಕಾಯಿ ಮತ್ತು ತೊಂಡೆಕಾಯಿ ಎಲ್ಲ ಕುದ್ಬಿಟ್ಟಿರ್ತಾವಲ್ಲ ಅದಕ್ಕೆ. ಈ ಟೈಪು ಒಂದು 5 ನಿಮಿಷ ನಾನು ಚಲೋ ತಂಗ ಕುದಿಸೀನಿ. ಇದು ಅನ್ನದ ಜೊತೆ ಅಂತೂ ಭಾಳ ಚಲೋ ಆಗ್ತೈತಿ. ಯಾವಾಗಲೂ ಬೇಳೆ ಸಾರು ಬೇರೆ ಸಾರು ಮಾಡಿ ಬೇಜಾರಾಗಿರ್ತದಲ್ಲ, ಆ ಟೈಮ್ನಾಗ ಈ ಥರ ನೀವು ಸಾರು ಮಾಡ್ಕೊಂಡ್ರೆ ಸಿಂಪಲ್ಲೂ ಇರ್ತೈತಿ. ಇದಕ್ಕೆ ಬೇಳೆ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬರೀ ಒಂದು ಮಸಾಲೆ ಮಿಕ್ಸಿ ಹಾಕೊಂಡ್ಬಿಟ್ರೆ, ಮತ್ತು ಯಾವುದಾದ್ರೂ ನಿಮ್ಮ ಕಡೆ ಕಾಯಿಪಲ್ಯ ಇದ್ರೆ, ತೊಂಡೆಕಾಯಿ ಇದ್ರೆ, ಯಾವುದಾದ್ರೂ ಇದ್ರೂ ಅದನ್ನು ಕುದಿಸ್ಕೊಂಡು ಮಾಡಿಬಿಟ್ರೆ ಸಿಂಪಲ್ ಆಗಿಬಿಡ್ತೈತಿ ರೆಸಿಪಿ. ಈ ಟೈಪ್ ಕುದಿಸ್ಕೊಂಡಿನಿ. ಒಂಚೂರು ಇದಕ್ಕೆ ಕೊತ್ತಂಬರಿ ಹಾಕ್ಕೊಳತ್ತೇನೆ. ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು. ಮತ್ತು ಇದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕ್ಕೊಳತ್ತೀನಿ. ನಾನು ಇಲ್ಲೇ ಕೊಬ್ಬರಿ ಎಣ್ಣೆ ಯೂಸ್ ಮಾಡತ್ತೀನಿ. ಭಾಳ ಟೈಮಿಂದ ನಾನು ಕೊಬ್ಬರಿ ಎಣ್ಣೆನ ಅಡುಗೆ ಒಳಗೆ ಯೂಸ್ ಮಾಡತ್ತೀನಿ. ಹೆಲ್ದಿನೂ ಇರ್ತೈತಿ ಮತ್ತು ರುಚಿನೂ ಭಾಳ ಹೆಚ್ಚಾಗ್ತೈತಿ ಅಂತ. ಸ್ವಲ್ಪ ಸಾಸಿವೆ ಹಾಕ್ಕೊಳತ್ತೀನಿ. ಸಾಸಿವೆ ಚಲೋ ತಂಗೆ ಸಿಡಿದ್ಮೇಲೆ ಇದಕ್ಕೆ ಒಣ ಮೆಣಸಿನ್ಕಾಯಿ ಒಂದು 2ರಿಂದ 3 ತುಂಡು ಮಾಡ್ಕೊಂಡು ಹಾಕ್ಕೊಳತ್ತೀನಿ. ಆಮೇಲೆ ಸ್ವಲ್ಪ ಕರಿಬೇವು. ಜೀರಿಗೆನ ಹಾಕತ್ತಿಲ್ಲ, ಅದಕ್ಕಂದ್ರೆ ನಾನು ಮಿಕ್ಸಿ ಮಾಡಬೇಕಾದ್ರೆ ಜೀರಿಗೆ ಹಾಕಿದ್ದೆ, ಅದಕ್ಕೆ ಹಾಕತ್ತಿಲ್ಲ. ಈ ಟೈಪ್ ಒಂದು ಚಲೋ ತಂಗೆ ಸಿಡಿಸ್ಕೊರಿ. ಈಗ ಗ್ಯಾಸ್ ಬಂದ್ ಮಾಡಿಬಿಡ್ರಿ, ಇಲ್ಲಾಂತಂದ್ರೆ ಮೆಣಸಿನ್ಕಾಯಿ ಹೊತ್ತು ಚಾನ್ಸಸ್ ಇರ್ತೈತಿ. ಇದಕ್ಕೆ ಏನು ಮಾಡತ್ತೀನಿ, ಹಿಂಗೆ ಹಾಕತ್ತೀನಿ. ಹಿಂಗೆ ಹಾಕಿದ್ರೆ ರುಚಿನೂ ಭಾಳ ಚಲೋ ಆಗ್ತೈತಿ. ಆಮೇಲೆ ಹೆಲ್ತಿಗೂ ಭಾಳ ಚಲೋ ಅಂತ ಹೇಳ್ತಾರೆ. ಒಂಚೂರು ಇದಕ್ಕೆ ಹಿಂಗೆ ಹಾಕ್ಕೊಳತ್ತೀನಿ. ಇಷ್ಟೇ. ಅದನ್ನು ಬಿಸಿ ಸಾರು ಒಳಗಿದ್ದಾಗನ ಇದನ್ನು ಒಗ್ಗರಣೆ ಹಾಕಿಬಿಟ್ರೆ ಭಾಳ ರುಚಿ ಆಗ್ತೈತಿ. ಇದು ಟ್ರೈ ಮಾಡಿರಿ ಈ ರೆಸಿಪಿನ. ಮತ್ತು ಭಟ್ ಚಾನಲ್ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿರಿ. ಅವ್ರ ಚಾನಲ್ ಬೇಕಾದ್ರೆ ಚೆಕ್ ಮಾಡಿರಿ. ಒಮ್ಮೆ ಭಾಳ ರುಚಿಯಾಗಿ ಭಾಳ ಡಿಫ್ರೆಂಟಾಗಿ ಅವ್ರು ಅಡುಗೆ ಮಾಡ್ತಾರೆ. ಅವ್ರದ್ದೇನು ಸೊಗಡು ಇರ್ತೈತಲ್ಲ ಆ ಟೈಪ್ ಅಡುಗೆ ಮಾಡ್ತಾರೆ. ಚೆಕ್ ಮಾಡ್ಕೊರಿ. ವಿಡಿಯೋ ನಿಮಗೇನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.